Dear students, welcome to part 3 of Unit 2, class of Business Statistics 1 of BBA course, University of Mysore. In this session, we are going to discuss about one of the important positional average, that is median, how we can calculate the median for individual, discrete as well as continuous series. Before that, let us recap what we have discussed in the previous class. In the previous class ಅಲ್ಲಿ ನಾವು ಅರ್ಥಮೆಟಿಕ್ ಮೀನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಮತ್ತೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ಇಂಡಿವಿಜುವಲ್, ಡಿಸ್ಕ್ರೀಟ್ ಆಸ್ ವೆಲ್ ಆಸ್ ಕಂಟಿನ್ಯೂಸ್ ಸೀರೀಸ್ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. Now in this class we are learning about positional average. Positional average ಅಂದ್ರೆ ಏನು ಅಂತಂದ್ರೆ ಈ ಆವರೇಜ್ಗಳು ಬೇಸ್ಡ್ ಆನ್ ಪೊಸಿಷನ್ ಆಫ್ ಎ ಗಿವನ್ ಅಬ್ಸರ್ವೇಷನ್. ನಮಗೆ ಕೊಟ್ಟಿರುವಂಥ ಡೇಟಾದಲ್ಲಿ ಅದನ್ನು ಅರೇಂಜ್ ಮಾಡಿದಾಗ ಕೆಲವೊಂದು ಪೊಸಿಷನ್ ಮೇಲೆ ನಾವು ಆವರೇಜ್ನ ಡಿಸೈಡ್ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ, ಪೊಸಿಷನಲ್ ಆವರೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಮೀಡಿಯನ್? ಮೀಡಿಯನ್ ಅಂತಂದ್ರೆ ಏನು? ಇಟ್ ಈಸ್ ಅ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಆಫ್ ಎ ಡೇಟಾ ವೆನ್ ದೇ ಆರ್ ಅರೇಂಜ್ಡ್ ಇನ್ ಎ ಆರ್ಡರ್. ಯಾವುದಾದ್ರು ಒಂದು ಡೇಟಾನ ನಾವು ಅರೇಂಜ್ ಮಾಡಿದಾಗ ಆ ಅರೇಂಜ್ಮೆಂಟ್ನಲ್ಲಿ ಇರುವಂಥ ಮಧ್ಯದಲ್ಲಿರುವಂಥ ವ್ಯಾಲ್ಯೂಗೆ ನಾವು ಮೀಡಿಯನ್ ಅಂತ ಕರಿತೀವಿ. ಮೀಡಿಯನ್ ಅನ್ನು ನಾವು ಎಂ ಅನ್ನೋ ಅಕ್ಷರದ ರೂಪದಲ್ಲಿ ತೋರಿಸ್ತೀವಿ. ಮೀಡಿಯನ್ ನಮಗೆ ಕೊಟ್ಟಿರುವಂಥ ಡೇಟಾನ ಎರಡು ಗುಂಪುಗಳಾಗಿ ವಿಂಗಡಿಸುತ್ತೆ. ಬಿಕಾಸ್ ಇಟ್ಸ್ ಎ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಅದರಿಂದ ಎರಡು ಗುಂಪನಾಗಿ ಅದು ಡಿವೈಡ್ ಮಾಡುತ್ತೆ. ಒಂದು ಗುಂಪು ಆ ಮೀಡಿಯನ್ ವ್ಯಾಲ್ಯೂಗಿಂತ ಜಾಸ್ತಿ ಇರೋದು, ಇನ್ನೊಂದು ಗುಂಪು ಮೀಡಿಯನ್ ವ್ಯಾಲ್ಯೂಗಿಂತ ಕಡಿಮೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಗಳನ್ನ ನಾವು ಅವರ ಹೈಟ್ ಪ್ರಕಾರದಲ್ಲಿ ಒಂದು ಆರ್ಡರಲ್ಲಿ ನಿಲ್ಲಿಸಿದಾಗ ಮಧ್ಯದಲ್ಲಿರುವಂಥ ವ್ಯಕ್ತಿ ಅಥವಾ ಮಧ್ಯದಲ್ಲಿರುವಂಥ ಸ್ಟೂಡೆಂಟ್ನ ನಾವೇನಂತ ಕರಿಬೋದು, ಮೀಡಿಯನ್ ಅಂತ ಕರಿಬೋದು. ಈ ಮೀಡಿಯನ್ನಿಂದ ಏನೇನು ಅನುಕೂಲಗಳಿದೆ ಅಂತಂದರೆ, ಮೀಡಿಯನ್ ಈಸ್ ನಾಟ್ ಇನ್ಫ್ಲುಯೆನ್ಸ್ಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಬಿಕಾಸ್ ಇಟ್ಸ್ ಎ ಪೊಸಿಷನಲ್. ಮೀಡಿಯನ್ ಅನ್ನೋವಂಥದ್ದು ಎಕ್ಸ್ಟ್ರೀಮ್ ವ್ಯಾಲ್ಯೂಗಳಿಂದ ಎಫೆಕ್ಟ್ ಆಗೋದಿಲ್ಲ. ಯಾಕಂತಂದರೆ ಇದು ಬೇಸ್ಡ್ ಆನ್ ಪೊಸಿಷನ್, ನಾಟ್ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್. ಎಕ್ಸ್ಟ್ರೀಮ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ಅಫೆಕ್ಟ್ ಆಗುತ್ತೆ, ಬಟ್ ಮೀಡಿಯನ್ನು ಎಕ್ಸ್ಟ್ರೀಮ್ ವ್ಯಾಲ್ಯೂಸಿಂದ ಅಫೆಕ್ಟ್ ಆಗೋದಿಲ್ಲ. ಮೀಡಿಯನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಇನ್ ದ ಕೇಸ್ ಆಫ್ ಡಿಸ್ಟ್ರಿಬ್ಯೂಷನ್ ವಿತ್ ಓಪನ್ ಎಂಡೆಡ್ ಇಂಟರ್ವಲ್ಸ್. ಓಪನ್ ಎಂಡೆಡ್ ಇಂಟರ್ವಲ್ಸ್ಗೂ ಕೂಡ ನಾವು ಮೀಡಿಯನನ್ನು ಫೈಂಡ್ ಔಟ್ ಮಾಡ್ಬೋದು. Median can be located even if the data is incomplete. ಡೇಟಾ ಇನ್ಕಂಪ್ಲೀಟ್ ಇದ್ರೂ ಕೂಡ ನಾವು ಮೀಡಿಯನನ್ನು ಫೈಂಡ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಮೀಡಿಯನ್ ಕ್ಯಾನ್ ಬಿ ಲೊಕೇಟೆಡ್ ಈವನ್ ಫಾರ್ ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ ಸಚ್ ಆಸ್ ಎಬಿಲಿಟಿ ಆ್ಯಂಡ್ ಹಾನೆಸ್ಟಿ. ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ಗಳಿಗೂ ಕೂಡ ನಾವು ಮೀಡಿಯನನ್ನು ಫೈಂಡ್ ಔಟ್ ಮಾಡ್ಬೋದು. ಈ ಮೀಡಿಯನ್ನಿನ ಕೆಲವೊಂದು ಡಿಮೆರಿಟ್ಸ್ ಏನು ಅಂತ ನೋಡೋಣ. A slight change in a series may bring a drastic change in a median value. ನಾವು ಆಲ್ರೆಡಿ ಇರುವಂಥ ಡೇಟಾಗೆ ಒಂದು ಮೀಡಿಯನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಿ, ಬಟ್ ಆ ಸೀರೀಸಲ್ಲಿ ಸ್ವಲ್ಪ ಚೇಂಜಸ್ ಆದರೂ ಕೂಡ ಮೀಡಿಯನ್ ಕೂಡ ಡ್ರಾಸ್ಟಿಕಲಿ ಚೇಂಜ್ ಆಗುತ್ತೆ. ಯಾಕಂತಂದರೆ ಡೇಟಾ ಆ್ಯಡ್ ಆದಂಗೆ ಆ ಪೊಸಿಷನ್ಗಳು ಕೂಡ ಅಫೆಕ್ಟ್ ಆಗ್ತಾ ಹೋಗುತ್ತೆ, ಬಿಕಾಸ್ ಇಟ್ಸ್ ನಾಟ್ ಬೇಸ್ಡ್ ಆನ್ ಅ ಮ್ಯಾಥಮೆಟಿಕಲ್ ಫಾರ್ಮುಲಾ. In case of even number of items or continuous series, median is an estimated value other than any value in the series. ನಮಗೇನಾದ್ರು ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ ಇದ್ದರೆ ಅಥವಾ ಕಂಟಿನ್ಯೂಸ್ ಸೀರೀಸ್ ಇದ್ದರೆ ಈ ಮೀಡಿಯನ್ನು ನಮಗೆ ಸೀರೀಸಲ್ಲಿರುವಂಥ ಡೇಟಾ ನಮಗೆ ಸಿಗೋದಿಲ್ಲ, ಅದು ಎಸ್ಟಿಮೇಟೆಡ್ ವ್ಯಾಲ್ಯೂ ಆಗಿರುತ್ತೆ. ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಎಕ್ಸಾಂಪಲ್ಸ್ ನೋಡಿದಾಗ ನೀಟಾಗಿ ಅರ್ಥ ಆಗುತ್ತೆ. It is not suitable for further mathematical treatment except in the use of mean deviation. ಈ ಮೀಡಿಯನ್ ಅನ್ನೋದು ಫರ್ದರ್ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ಗೆ ಅಷ್ಟು ಅನುಕೂಲತೆ ಇರೋದಿಲ್ಲ.
ಇಟ್ಸ್ ನಾಟ್ ಟೇಕನ್ ಇನ್ ಟು ಅಕೌಂಟ್ ಆಫ್ ಆಲ್ ಅಬ್ಸರ್ವೇಷನ್. ಮೀಡಿಯನ್ ಎಲ್ಲ ಅಬ್ಸರ್ವೇಷನ್ಗಳನ್ನು ಬೇಸ್ಡ್ ಮಾಡಿ ಬಂದಿರೋದಿಲ್ಲ, ಇದು ಕೇವಲ ಪೊಸಿಷನ್ನ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡುವಂಥ ಆವರೇಜ್. ಈ ಮೀಡಿಯನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಸ್ಟೆಪ್ಪು, ನಮಗೆ ಕೊಟ್ಟಿರೋವಂಥ ಡೇಟಾನ ನಾವು ಆರ್ಡರಲ್ಲಿ ಬರ್ಕೋಬೇಕು. ಅನಂತರ ಫೈಂಡ್ n+1 ಡಿವೈಡೆಡ್ ಬೈ 2. ಈ n ಅನ್ನೋದು ಏನು ಡಿನೋಟ್ ಮಾಡುತ್ತೆ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಮೀಡಿಯನ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಮೀಡಿಯನ್ ಈಕ್ವಲ್ಸ್ n+1 ಡಿವೈಡೆಡ್ ಬೈ 2 ಐಟಮ್. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 1, ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಡೇಟಾ ಈ ಥರ ಇದೆ: 25, 18, 27, 10, 8, 30, 42, 20 ಆ್ಯಂಡ್ 53. ಪ್ರೀವಿಯಸ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಡೇಟಾನ ಆರ್ಡರಲ್ಲಿ ಬರಿಬೇಕು. ವಿ ಹ್ಯಾವ್ ಟು ಅರೇಂಜ್ ದ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್. ನಾನು ಇಲ್ಲಿ ಕೊಟ್ಟಿರುವಂಥ ಡೇಟಾನ ಅಸೆಂಡಿಂಗ್ ಆರ್ಡರಲ್ಲಿ ಬರೆದಿದ್ದೀನಿ. ಬರೆದಾಗ 8, 10, 18, 20, 25, 27, 30, 42 ಆ್ಯಂಡ್ 53 ಹೀಗೆ ಆಗುತ್ತೆ. ಇಲ್ಲಿ ಎಷ್ಟು ನಂಬರ್ಸ್ ಇದೆ ಅಥವಾ ಎಷ್ಟು ಡೇಟಾ ಪಾಯಿಂಟ್ಸ್ ಇದೆ ಅಂತ ನೋಡೋಣ. 1, 2, 3, 4, 5, 6, 7, 8, 9 ಡೇಟಾ ಪಾಯಿಂಟ್ಸ್ ಇದೆ. ಈಗ ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಮೀಡಿಯನ್ ಈಕ್ವಲ್ಸ್ n+1 ಡಿವೈಡೆಡ್ ಬೈ 2 ಐಟಮ್. ಈಗ ಏನು ಗೊತ್ತಾಗಿದೆ ನಮಗೆ? ನಾನು ಕೌಂಟ್ ಮಾಡಿದ್ದೀನಿ 9. ಸೊ ಮೀಡಿಯನ್ ಈಕ್ವಲ್ಸ್ 9+1 ಡಿವೈಡೆಡ್ ಬೈ 2 ಐಟಮ್. ಸೊ 9+1 ಈಕ್ವಲ್ಸ್ 10 ಡಿವೈಡೆಡ್ ಬೈ 2 ಈಕ್ವಲ್ಸ್ 5th ಐಟಮ್. ಈ 5th ಐಟಮ್ನ ನಾವು ಮೀಡಿಯನ್ ಅಂತ ಕರಿತೀವಿ. ಅದೇ ಈ ಸೀರೀಸ್ನ ಮಿಡಲ್ ಮೋಸ್ಟ್ ವ್ಯಾಲ್ಯೂ. ಈಗ 5th ಐಟಮ್ನ ಫೈಂಡ್ ಔಟ್ ಮಾಡೋಣ. 1, 2, 3, 4, 5. 5th item is 25. So the median is 25. This is how we find a median for individual series. ಈ ಲೆಕ್ಕದಲ್ಲಿ ನಮಗೆ ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ? 9 ಇದೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ ಇದ್ದರೆ ಹೇಗೆ ಮೀಡಿಯನ್ನ ಫೈಂಡ್ ಔಟ್ ಮಾಡೋದು ನೋಡೋಣ. ಎಕ್ಸಾಂಪಲ್ 2, ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡೇಟಾ: 5, 9, 8, 6, 1, 4, 10 ಆ್ಯಂಡ್ 8. ಇದಕ್ಕೆ ಸೊಲ್ಯೂಷನ್ ನೋಡೋಣ. ಫಸ್ಟ್ ನಾವೇನು ಮಾಡಬೇಕು? ಈ ಡೇಟಾನ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡಿದಾಗ 1, 4, 5, 6, 8, 8, 9, 10 ಈ ಥರ ಬರುತ್ತೆ. ನಾವು ಇಲ್ಲಿ ನೋಡಿ ಎಷ್ಟು ನಂಬರ್ ಆಫ್ ಅಬ್ಸರ್ವೇಷನ್ ಇದೆ? 1, 2, 3, 4, 5, 6, 7, 8 ನಂಬರ್ ಆಫ್ ಅಬ್ಸರ್ವೇಷನ್ ಇಲ್ಲಿ ಇದೆ. ಸೊ ನಾವು ಲೆಟ್ ಅಸ್ ಫೈಂಡ್ ದ ಮೀಡಿಯನ್. ದ ಫಾರ್ಮುಲಾ ಫಾರ್ ಮೀಡಿಯನ್ ಈಸ್ n+2 divided by 2th item. That is 8+1 divided by 4 equals 4.5th item. The 4.5th item is a median. 4.5th item ಅಂತಂದರೆ ಇಟ್ಸ್ ಬಿಟ್ವೀನ್ 4th item and 5th item. ಸೊ ಹೀಗಿರುವಾಗ ನಾವು ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಈ ಥರ ಇರುವಾಗ ಮೀಡಿಯನ್ ಈಕ್ವಲ್ಸ್ 4th item plus 5th item divided by 2 equals 4th item ಎಷ್ಟಿದೆ? 6 plus 5th item 8 divided by 2 equals 14 divided by 2 equals 7. The median works out to 7. Now let us see how we can calculate the median for discrete series. Discrete series ಇರುವಾಗ ಮೀಡಿಯನ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಫಸ್ಟ್ ಏನು ಮಾಡಬೇಕು? ಫಸ್ಟ್ ನಾವು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ಫೈಂಡ್ n+1 ಡಿವೈಡೆಡ್ ಬೈ 2. ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ಮೇಲೆ ಮೀಡಿಯನ್ ಈಕ್ವಲ್ಸ್
value of x corresponding to less than cumulative frequency just more than or equal to n plus 1 divided by 2. ಈ ವ್ಯಾಲ್ಯೂಗಿಂತ ಹೆಚ್ಚು ಇರುವ ಅಥವಾ ಈ ವ್ಯಾಲ್ಯೂಗೆ ಈಕ್ವಲ್ ಇರುವ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂನೇ ನಾವು ಮೀಡಿಯನ್ ಅಂತ ಕರಿತೀವಿ. Now let us see one example for this. Find the median for the following frequency distribution. ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೂಡ ಕೊಟ್ಟಿದ್ದಾರೆ. ನಾವು ಈಗ ಪ್ರಿವಿಯಸ್ ಸ್ಲೈಡಲ್ಲಿ ನೋಡಿದ ಹಾಗೆ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂದರೆ ಈ ಡೇಟಾಗೆ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಎಕ್ಸ್ ಬರೆದಿದ್ದೀನಿ, ಸೆಕೆಂಡ್ ಕಾಲಮಲ್ಲಿ ಫ್ರೀಕ್ವೆನ್ಸೀಸ್ನ ಬರೆದಿದ್ದೀನಿ, ಫೈನಲ್ ಕಾಲಮಲ್ಲಿ ನಾನು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ನ ಬರೆದಿದ್ದೀನಿ. ಲೆಸ್ ದೆನ್ 11 8 ಇದೆ, ಲೆಸ್ ದೆನ್ 12 13 ಪ್ಲಸ್ 8 ಈಕ್ವಲ್ಸ್ 21, ಲೆಸ್ ದೆನ್ 13 previous cumulative frequency 21 plus 25 that comes to 46. ಹಾಗೇನೆ ನೆಕ್ಸ್ಟ್ ಸಕ್ಸೀಡಿಂಗ್ ಫ್ರೀಕ್ವೆನ್ಸೀಸ್ನ ನಾವು ಆ್ಯಡ್ ಮಾಡ್ತಾ ಹೋದರೆ ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ we have to find median by n plus 1 divided by 2 item. ಇಲ್ಲಿ ಟೋಟಲ್ ಫ್ರೀಕ್ವೆನ್ಸೀಸ್ ಎಷ್ಟಿದೆ ಅಂದರೆ 130 ಇದೆ. ಸೊ ಮೀಡಿಯನ್ ಈಕ್ವಲ್ಸ್ 130 ಪ್ಲಸ್ 1 ಡಿವೈಡೆಡ್ ಬೈ 2 ಐಟಮ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಮೀಡಿಯನ್ ಸಿಗುತ್ತೆ. ಮೀಡಿಯನ್ ಈಕ್ವಲ್ಸ್ 65.5 ಐಟಮ್. ಪ್ರಿವಿಯಸ್ ಸ್ಲೈಡಲ್ಲಿ ನೋಡಿದ್ದೀವಿ. ಈ ಡಿಸ್ಕ್ರೀಟ್ ಸೀರೀಸಲ್ಲಿ ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಇಟ್ಸ್ ಎ ವ್ಯಾಲ್ಯೂ ಕರೆಸ್ಪಾಂಡಿಂಗ್ ಟು ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಜಸ್ಟ್ ಮೋರ್ ದೆನ್ ಆರ್ ಈಕ್ವಲ್ ಟು ದ n plus 1 divided by 2 item. ಈ 65.5 ಐಟಮ್ಗೆ ಇಂಥ ಇಮಿಡಿಯೇಟ್ಲಿ ಜಾಸ್ತಿ ಇರೋ ಅಥವಾ ಈಕ್ವಲ್ ಇರೋ ಅಂಥ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತಂದರೆ 83. ಈ 83ಗೆ ಕರೆಸ್ಪಾಂಡಿಂಗ್ ಆಗಿರುವಂಥ ಎಕ್ಸ್ ವ್ಯಾಲ್ಯೂನೇ ನಾವೇನಂತೀವಿ ಮೀಡಿಯನ್ ಅಂತ ಕರಿತೀವಿ. ಸೊ ಇನ್ ದಿಸ್ ಸೀರೀಸ್ the median or middlemost value equals 14. This is how we find median for the discrete series. Next, we discuss about how we can find a median for continuous series. ಈ continuous seriesಗೆ ನಾವು median ಅನ್ನು ಹೇಗೆ ಫೈಂಡ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. First step, find less than cumulative frequency, then find n by 2 where n denotes the total frequency, then determine the median class. That median class is class corresponding to less than cumulative frequency just more than or equal to n by 2. n by 2 na find out ಮಾಡ್ತೀವಲ್ಲ ಆ ವ್ಯಾಲ್ಯೂಗಿಂತ ಜಸ್ಟ್ ಜಾಸ್ತಿ ಇರೋವಂಥ ಅಥವಾ ಈಕ್ವಲ್ ಇರೋವಂಥ ಕ್ಲಾಸ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೀಡಿಯನ್ನನ್ನು ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಮೀಡಿಯನ್ ಈಕ್ವಲ್ಸ್ ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಸಿ. ಎಲ್ ಮೀನ್ಸ್ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್, ಸಿ ಎಫ್ ಈಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ preceding the median class. median class ಗಿಂತ ಹಿಂದೆ ಇರುವಂಥ ಕ್ಲಾಸ್ನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಎಫ್ ಈಸ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್, ಸಿ ಈಸ್ ವಿಡ್ತ್ ಆಫ್ ಮೀಡಿಯನ್ ಕ್ಲಾಸ್. ನಾವು ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡೋದ್ರ ಮೂಲಕ ಇದನ್ನು ತಿಳ್ಕೊಳ್ಳಿ. There's a data where they have given class interval and frequency, the weekly wages and number of employees. The first thing we have to do is find out less than cumulative frequency. So less than cumulative frequency find out ಮಾಡಲಿಕ್ಕೆ ನಾನು ಕ್ಲಾಸ್ ಇಂಟರ್ವಲ್ ಒಂದು ಟೇಬಲ್ ಮಾಡಿದ್ದೀನಿ. ಟೇಬಲಲ್ಲಿ ಫಸ್ಟ್ ಕಾಲಮಲ್ಲಿ ಕ್ಲಾಸ್ ಇಂಟರ್ವಲ್ ಬರೆದಿದ್ದೀನಿ, ಸೆಕೆಂಡ್ ಕಾಲಮಲ್ಲಿ ನಂಬರ್ ಆಫ್ ಎಂಪ್ಲಾಯೀಸ್ ಆರ್ ಫ್ರೀಕ್ವೆನ್ಸೀಸ್ನ ನಾನು ಬರೆದಿದ್ದೀನಿ, ಹಾಗೆ ಥರ್ಡ್ ಕಾಲಮಲ್ಲಿ ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ
ಬರ್ದಿದ್ದೀನಿ. So we find less than cumulative frequency. The first less than 140 ಗೆ cumulative frequency 8 ಬರುತ್ತೆ. ಹಾಗೆ ಲೆಸ್ ದೆನ್ 160 ಗೆ 8 plus 12 comes to 20. Next less than 180 ಗೆ 20 plus 20 comes to 40. ಹಾಗೆ less than 200 ಗೆ 30 plus 40 comes to 70. Less than 220 ಗೆ 40 plus 70 110. Like that I have found out the cumulative frequency for all the class intervals. The next step we have to find out median class. Median class ಯಾವುದು ಅಂತ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ n ಡಿವೈಡೆಡ್ ಬೈ 2. ಈ n ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂಥ ವ್ಯಾಲ್ಯೂನೇ ನಾವು ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಇಲ್ಲಿ ಟೋಟಲ್ n ಈಕ್ವಲ್ಸ್ 180 ಬಂದಿದೆ. 180 ಡಿವೈಡೆಡ್ ಬೈ 2 ಈಕ್ವಲ್ಸ್ 90. ಸೊ ಮೀಡಿಯನ್ ಕ್ಲಾಸ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಆಸ್ ವಿ ಸೀನ್ ದಟ್ it's a class where its cumulative frequency is just more than or equal to the value we determined by this formula, that is n by 2. We got the value 90. So that value 90 falls in between 200 and 220. That is 70 ಆದಮೇಲೆ ನಮಗೆ 90 ಬರುತ್ತೆ, 110 ಗಿಂತ ಮುಂಚೆ ಬರುತ್ತೆ. ಸೊ ದ ಮೀಡಿಯನ್ ಕ್ಲಾಸ್ ಈಸ್ 200 to 220. ದಟ್ ಮೀನ್ಸ್ 90th ಐಟಮ್ ವಿಲ್ ಫಾಲ್ ಬಿಟ್ವೀನ್ 200 ಆ್ಯಂಡ್ 220. ಈ ಮೀಡಿಯನ್ ಕ್ಲಾಸ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ದಟ್ ಈಸ್ 200 to 220. ಈಗ ಫಾರ್ಮುಲೈಸ್ ಮಾಡಿ ನಾವು ಮೀಡಿಯನ್ನ ಫೈಂಡ್ ಔಟ್ ಮಾಡೋಣ. ಸೊ ಮೀಡಿಯನ್ ಈಕ್ವಲ್ಸ್ ಎಲ್ ಪ್ಲಸ್ n divided by 2 minus cf divided by f into c. Lower limit of median class is 200 plus n divided by 2 ಅಂತಂದ್ರೆ 180 divided by 2 comes to 90 minus cumulative frequency preceding the median class. That is, this is a median class. Cumulative frequency preceding the median class is 70. ಅದನ್ನ ಇಲ್ಲಿ ಬರೆದಿದ್ದೀನಿ. f is frequency of median class, that is 40. ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ into width of class interval, that is 200 to 220, that is 20. ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ 200 plus 20 divided by 40 into 20 ಬರುತ್ತೆ. that is 200 plus 10 equals 210. So that median we have calculated comes to 210. So let us summarize what we have learnt in this session. We learnt that median is a positional average. Median ಅನ್ನೋದು it's not a mathematical average. This is a positional average. It is based on the position of a data. Median ಏನು ಮಾಡುತ್ತೆ? ನಮ್ಮ ಡೇಟಾ ರೇಂಜ್ನ ಎರಡು ಭಾಗಗಳಾಗಿ ವಿಭಜನೆ ಮಾಡುತ್ತೆ. So effectively median is the middle most value in any given data series. ನಾವು ಮುಂದಿನ ತರಗತಿಯಲ್ಲಿ ಇನ್ನೊಂದು ಪೊಸಿಷನಲ್ ಅವರೇಜ್ ಆದ ಮೋಡ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.